ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಇವರ ವತಿಯಿಂದ ಏನಪ್ಪಾ ಅಂದ್ರೆ ಹೊಸ ನೋಟಿಫಿಕೇಶನ್ ಬಂದಿದೆ. ಆ ನೋಟಿಫಿಕೇಶನ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. EMRS ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ ಅಂತ ಇದನ್ನ ಕರೀತಾರೆ. 2025 ಇದನ್ನ ಕರೀತಾರೆ. ESSE 2025 ಎಕ್ಸಾಮ್ ಅಂತಾನು ಕೂಡ ಇದನ್ನ ಕರೀತಾರೆ. ಸೊ ಇದನ್ನ ಏನ್ ಮಾಡ್ತಿದ್ದಾರೆ ನೋಡ್ರಿ, ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಅಂದ್ರೆ ಏಕಲವ್ಯ ರೆಸಿಡೆನ್ಷಿಯಲ್ ಸ್ಕೂಲ್ ಎಲ್ಲಿರ್ತಾವ ಅಂದ್ರೆ ಎಲ್ಲಿ ಹೆಚ್ಚಿನ ಒಂದು ಬುಡಕಟ್ಟು ಜನಾಂಗ ಇರುತ್ತಲ್ಲ ಅಲ್ಲಿರುತ್ತೆ. ಅಲ್ಲಿ ಒಂದು ಟೀಚರ್ಸ್ಗೆ ಏಕಲವ್ಯ ಮಾಡೆಲ್ ಸ್ಕೂಲ್ ಅಲ್ಲಿ ಏನಪ್ಪಾ ಅಂದ್ರೆ ಟೀಚರ್ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಅನ್ನು ಮಾಡಿದ್ದಾರೆ. ಪ್ರಿನ್ಸಿಪಾಲ್ ಇರ್ಬೋದು, ಟೀಚರ್ ಹುದ್ದೆಗಳಿರ್ಬೋದು, ಅಕೌಂಟೆಂಟ್ ಹುದ್ದೆಗಳಿಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ನೋಟಿಫಿಕೇಶನ್ ಅನ್ನ ಅಥವಾ ನೇಮಕಾತಿಯನ್ನ ಹೊರಡಿಸಿದ್ದಾರೆ. ಒಂದೊಂದೇ ನೋಡ್ತಾ ಹೋಗೋಣ ಏನೇನು ಕ್ವಾಲಿಫಿಕೇಶನ್ಸ್ ಇದೆ, ಯಾವ್ಯಾವ ಹುದ್ದೆಗಳಿದೆ ಅಂತ ಹೇಳಿ. ಹಾಗಾದ್ರೆ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ ಅಂದ್ರೆ 23/10/2025. ಅಪ್ಲಿಕೇಶನ್ ಫೀಸ್ ಅನ್ನ ನೀವೇನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲೇ ಪೇ ಮಾಡಬೇಕು. ಆನ್ಲೈನ್ ಅಲ್ಲಿ ಅದು ಕೂಡ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಅಲ್ಲಿ ಎರಡು ತರನಾಗಿ ಇಟ್ಟಿದ್ದಾರೆ. ಫಸ್ಟ್ ಒಂದು ಅಪ್ಲಿಕೇಶನ್ ಫೀಸ್ ಇದೆ, ಅದನ್ನ ಏನ್ ಮಾಡಿದ್ರೆ ಅಂದ್ರೆ SC ST ವಿಕಲಚೇತನ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗಿಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪ್ರೊಸೆಸಿಂಗ್ ಫೀಸ್ ಇದೆ. ಅಪ್ಲಿಕೇಶನ್ ಫೀಸ್ ಅಲ್ಲಿ ಎರಡು ಭಾಗ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಅನ್ನ ಏನಪ್ಪಾ ಅಂದ್ರೆ SC ST ವಿಕಲಚೇತನರು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ತೆಗೆದಾಕಿದ್ರೆ ಕೇವಲ ಪ್ರೊಸೆಸಿಂಗ್ ಫೀಸ್ ಅನ್ನ ತುಂಬಬೇಕು. ಉಳಿದೆಲ್ಲ ಅಭ್ಯರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳು ಪ್ರೊಸೆಸಿಂಗ್ ಫೀಸ್ ಅನ್ನು ತುಂಬಬೇಕು, ಜೊತೆಗೆ ಅಪ್ಲಿಕೇಶನ್ ಫೀಸ್ ಅನ್ನು ಕೂಡ ತುಂಬಬೇಕು. ಇಲ್ಲಿ ನೋಡ್ರಿ ಯಾವ್ಯಾವ ಕೆಟಗರಿ ಅವ್ರು ಏನೇನು ತುಂಬಬೇಕಂತ ಹೇಳ್ತಾರೆ. ಮಹಿಳಾ ಅಭ್ಯರ್ಥಿಗಳು, SC ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಏನಿರುತ್ತೆ ಅಂದ್ರೆ ಕೇವಲ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಅವರು 500 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನ ತುಂಬಬೇಕು. ಪ್ರಿನ್ಸಿಪಾಲ್, PGT, TGT ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲದಕ್ಕೂ ಕೂಡ 500 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಅದನ್ನ ನೀವು ತುಂಬಬೇಕಾಗತ್ತೆ. ಅದು ಬಿಟ್ಟು ಉಳಿದೆಲ್ಲ ಅಭ್ಯರ್ಥಿಗಳು ಯಾರಿದ್ದಾರೆ ಅಂದ್ರೆ ಮಹಿಳೆಯರು ಮತ್ತೆ SC ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳು ಬಿಟ್ಟು ಜನರಲ್ ಕ್ಯಾಟಗರಿ ಮತ್ತೆ OBC ಪುರುಷ ಅಭ್ಯರ್ಥಿಗಳಿಗೆ ನೋಡ್ರಿ, ಪ್ರಿನ್ಸಿಪಾಲ್ ಹುದ್ದೆಗೆ ನೀವು ಎಷ್ಟು ಅಮೌಂಟ್ ಅನ್ನ ತುಂಬಬೇಕಂದ್ರೆ 2500 ರೂಪಾಯಿನ ತುಂಬಬೇಕಾಗುತ್ತೆ. PGT ಮತ್ತೆ TGT ಗೆ ನೀವು 2000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫಿಗೆ ನೀವು 1500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಯಾವ್ಯಾವ ಹುದ್ದೆಗಳಿವೆ, ಎಷ್ಟೆಷ್ಟಿದೆ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ ಎಷ್ಟು ವೇಕೆನ್ಸೀಸ್ ಇದೆ ಅಂತೇಳಿ. ಪ್ರಿನ್ಸಿಪಲ್ ಅಲ್ಲಿ ನಿಮ್ಗೆ ಏನಂದ್ರೆ 225 ವೇಕೆನ್ಸೀಸ್ ಇದೆ. PGT ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಲ್ಲಿ ನಿಮಗೆ 1460 ವೇಕೆನ್ಸೀಸ್ ಇದೆ. TGT ಅಲ್ಲಿ ನಿಮಗೆ 3962 ಹುದ್ದೆಗಳಿವೆ. ನೆಕ್ಸ್ಟ್ ಫಿಮೇಲ್ ಸ್ಟಾಫ್ ನರ್ಸ್ ಅಲ್ಲಿ ನಿಮಗೆ 550 ವೇಕೆನ್ಸೀಸ್ ಇದೆ. ಹಾಸ್ಟೆಲ್ ವಾರ್ಡನ್ ಅಲ್ಲಿ ನಿಮಗೆ 635 ವೇಕೆನ್ಸೀಸ್ ಇದೆ. ಅಕೌಂಟೆಂಟ್ ಅಲ್ಲಿ ನಿಮಗೆ ಏನಪ್ಪಾ ಅಂದ್ರೆ 61 ವೇಕೆನ್ಸೀಸ್ ಇದೆ. ಇದಾದ್ಮೇಲೆ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಅಲ್ಲಿ ನಿಮಗೆ 228 ವೇಕೆನ್ಸೀಸ್ ಇದೆ. ಲ್ಯಾಬ್ ಅಟೆಂಡೆಂಟ್ ಅಲ್ಲಿ ನಿಮಗೆ 146 ವೇಕೆನ್ಸೀಸ್ ಇದೆ. ಒಟ್ಟು 7267 ಹುದ್ದೆಗಳು ವೇಕೆನ್ಸೀಸ್ ಅನ್ನ ಕರೆದಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಲ್ಲಿ ನೋಡ್ರಿ ಏನೇನು ಹುದ್ದೆಗಳಿವೆ, ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ. ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಲ್ಲಿ ನೋಡ್ರಿ ಎಷ್ಟು ಹುದ್ದೆಗಳಂತ ನಾವು ನೋಡ್ತಾ ಹೋದ್ರೆ, ಇಂಗ್ಲಿಷ್ ಅಲ್ಲಿ ಒಟ್ಟು ನಿಮಗೆ 112 ಹುದ್ದೆಗಳಿವೆ. ಹಿಂದಿಲಿ 81 ಹುದ್ದೆಗಳಿವೆ. ಮ್ಯಾಥಮೆಟಿಕ್ಸ್ ಅಲ್ಲಿ 134, ಕೆಮಿಸ್ಟ್ರಿಯಲ್ಲಿ 169, ಫಿಸಿಕ್ಸ್ ಅಲ್ಲಿ 198, ಬಯಾಲಜಿಲಿ 99, ಹಿಸ್ಟ್ರಿಲಿ 140, ಜಿಯೋಗ್ರಫಿಯಲ್ಲಿ 98, ಕಾಮರ್ಸ್ ಅಲ್ಲಿ 120, ಎಕನಾಮಿಕ್ಸ್ ಮೇಲೆ ನಿಮಗೆ ಅಂದ್ರೆ ಎಕನಾಮಿಕ್ ಸಬ್ಜೆಕ್ಟ್ ಅಲ್ಲಿ ನಿಮಗೆ 155 ಹುದ್ದೆಗಳಿವೆ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಿಮಗೆ 154, ಒಟ್ಟು 1460 ಹುದ್ದೆಗಳಿದಾವೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಾವು ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅನ್ನ ನೋಡ್ತಾ ಹೋದ್ರೆ ಇಲ್ಲಿ ಹುದ್ದೆಗಳ ಸಂಖ್ಯೆ ನೋಡ್ರಿ, ಹಿಂದಿಲಿ ನಿಮಗೆ 424 ಅಂದ್ರೆ ಹಿಂದಿ ಟೀಚರ್ ಪೋಸ್ಟ್ ಗೆ 424 ಹುದ್ದೆಗಳಿವೆ. ಇಂಗ್ಲಿಷ್ ಟೀಚರ್ ಹುದ್ದೆಗೆ 395 ಹುದ್ದೆಗಳಿವೆ. ಮ್ಯಾಥ್ಸ್ ಟೀಚರ್ ಹುದ್ದೆಗೆ ನಿಮಗೆ 381 ಹುದ್ದೆಗಳಿವೆ. ಸೋಷಿಯಲ್ ಸ್ಟಡೀಸ್ ಹುದ್ದೆಗೆ ನಿಮಗೆ 392 ವೇಕೆನ್ಸೀಸ್ ಇದೆ. ಸೈನ್ಸ್ ಟೀಚರ್ ಹುದ್ದೆಗೆ ನಿಮಗೆ 408 ವೇಕೆನ್ಸೀಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಹುದ್ದೆಗೆ ನಿಮಗೆ ಒಟ್ಟು 550 ವೇಕೆನ್ಸೀಸ್ ಇದೆ. ಟೋಟಲ್ ಆಗಿ ನೋಡ್ರಿ 2550 ಹುದ್ದೆಗಳು ಖಾಲಿ ಇದಾವೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ನೋಡೋದಾದ್ರೆ ಅಸ್ಸಾಮಿ ಲ್ಯಾಂಗ್ವೇಜ್ ಮೇಲೆ 8, ಬೂಡೋ ಮೇಲೆ 2, ಬೆಂಗಾಲಿ ಮೇಲೆ 8, ಗಾರೋ ಮೇಲೆ 1, ಗುಜರಾತಿ ಮೇಲೆ 2, ಕನ್ನಡದ ಮೇಲೆ 6, ಕಾಸಿ ಮೇಲೆ 3, ಮಲಯಾಳಂ ಮೇಲೆ 2, ಮಣಿಪುರಿ ಮೇಲೆ 11, ಮಿಜೋ ಮೇಲೆ 6, ಒಡಿಯಾ ಮೇಲೆ 57, ಸಂತಾಲಿ ಮೇಲೆ 71, ತೆಲುಗು ಮೇಲೆ 44, ಉರ್ದು ಮೇಲೆ 2, ಒಟ್ಟು 223 ಹುದ್ದೆಗಳು ಖಾಲಿ ಇದಾವೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟ್ರೈನ್ ಗ್ರಾಜುಯೇಟ್ ಟೀಚರ್ಸ್ ಮಿಸ್ಲೇನಿಯಸ್ ಕ್ಯಾಟಗರಿ ಒಳಗೆ
ಮ್ಯೂಸಿಕ್ ಅಲ್ಲಿ 314 ಹುದ್ದೆಗಳು ಖಾಲಿ ಇದ್ರೆ ಆರ್ಟ್ ಮೇಲೆ ನಿಮಗೆ 279 ಹುದ್ದೆಗಳಿವೆ. ಫಿಸಿಕಲ್ ಟೀಚರ್ ಮೇಲ್ 179, ಫಿಸಿಕಲ್ ಟೀಚರ್ ಫಿಸಿಕಲ್ ಎಜುಕೇಶನ್ ಟೀಚರ್ ಫಿಮೇಲ್ 299 ಹುದ್ದೆಗಳು, ಲೈಬ್ರರಿಯನ್ 124 ಹುದ್ದೆಗಳು, ಒಟ್ಟು 1189 ಹುದ್ದೆಗಳು ಖಾಲಿ ಇದಾವೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟೀಚಿಂಗ್ ಬಿಟ್ಟು ನಾನ್ ಟೀಚಿಂಗ್ ಸ್ಟಾಫ್ ಅನ್ನ ನೋಡೋದಾದ್ರೆ ಹಾಸ್ಟೆಲ್ ವಾರ್ಡನ್ ಅಲ್ಲಿ ನಿಮಗೆ 346 ಮೇಲ್ ಕ್ಯಾಟಗರಿಯಲ್ಲಿ, ಅದೇ ಫಿಮೇಲ್ ಕ್ಯಾಟಗರಿಯಲ್ಲಿ ಆದ್ರೆ 289, ಫಿಮೇಲ್ ಸ್ಟಾಫ್ ನರ್ಸ್ ಅಲ್ಲಿ ನಿಮಗೆ 550, ಅಕೌಂಟೆಂಟ್ ಅಲ್ಲಿ ನಿಮಗೆ 61, ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಅಲ್ಲಿ 228, ಲ್ಯಾಬ್ ಅಟೆಂಡ್ ಅಲ್ಲಿ ನಿಮಗೆ 146, ಒಟ್ಟು 1620 ಹುದ್ದೆಗಳು ಖಾಲಿ ಇದಾವೆ. ನೆಕ್ಸ್ಟ್ ನೋಡ್ರಿ ಡಿಸಬಿಲಿಟಿ ಯಾವ್ಯಾವ ಬರುತ್ತೆ ಏನಂತ ಕೊಟ್ಟಿದ್ದಾರೆ, ಅದನ್ನೊಂದ್ಸರಿ ನೋಟಿಫಿಕೇಶನ್ಸ್ ಅಲ್ಲೇ ನೋಡ್ತಾ ಹೋಗ್ರಿ. ಹಾಗಾದ್ರೆ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾದ್ರೆ ಕೊನೆಯ ದಿನಾಂಕ ಯಾವಾಗಿದೆ ಅಂದ್ರೆ 23/10/2025 ಇದೆ. ಹಾಗಾದ್ರೆ ಪೇ ಸ್ಕೇಲ್ ಅನ್ನ ನೋಡೋದಾದ್ರೆ ನೋಡ್ರಿ, ಪ್ರಿನ್ಸಿಪಲ್ ಹುದ್ದೆಗೆ ನಿಮಗೆ ಲೆವೆಲ್ 12 ಅಂದ್ರೆ ಪ್ರತಿ ತಿಂಗಳು ನಿಮಗೆ 78,800 2,09,200 ಪೇ ಸ್ಕೇಲ್ ಅನ್ನ ಇರುತ್ತೆ. ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ನೋಡ್ರಿ 47,600 1,51,100 ಪೇ ಸ್ಕೇಲ್ ಇರುತ್ತೆ. TGT ಇಲ್ಲಿ ನಿಮಗೆ ಪೇ ಸ್ಕೇಲ್ ಎಷ್ಟಿರುತ್ತಪ್ಪ ಅಂದ್ರೆ 44,900 1,42,400 ನಿಮಗೆ ಪೇ ಸ್ಕೇಲ್ ಇರುತ್ತೆ. ಲೈಬ್ರರಿಯನಿಗೂ ಕೂಡ ಏನಪ್ಪಾ ಅಂದ್ರೆ ಸೇಮ್ ಇರುತ್ತೆ, 44,900 1,42,400 ಏನಪ್ಪಾ ಅಂದ್ರೆ ಪೇ ಸ್ಕೇಲ್ ಇರುತ್ತೆ. ಆರ್ಟ್, ಮ್ಯೂಸಿಕ್, ಫಿಸಿಕಲ್ ಎಜುಕೇಶನ್ ಟೀಚರ್ ಮೇಲ್ ಫಿಮೇಲ್ ಇವರಿಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂದ್ರೆ 35,400 1,12,400 ಸಂಬಳವನ್ನ ಕೊಡ್ತಾ ಹೋಗ್ತಾರೆ. ಫಿಮೇಲ್ ಸ್ಟಾಫ್ ನರ್ಸಿಂಗ್ ನೋಡ್ರಿ ಪ್ರತಿ ತಿಂಗಳು 29,200 92,300 ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಸ್ಟೆಲ್ ವಾರ್ಡನ್ ಮೇಲ್ ಆರ್ ಫಿಮೇಲ್ ನೋಡ್ರಿ ಪ್ರತಿ ತಿಂಗಳು 29,200 92,300 ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಸ್ಟೆಲ್ ವಾರ್ಡನ್ ಮೇಲ್ ಆರ್ ಫಿಮೇಲ್ ಇವ್ರಿಗೆ ಪ್ರತಿ ತಿಂಗಳು ಏನ್ ಮಾಡ್ತಾರೆ ಅಂದ್ರೆ 35,400 1,12,400 ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಪೇ ಸ್ಕೇಲ್ ಅನ್ನ ಕೊಡ್ತಾ ಹೋಗ್ತಾರೆ, ಅಂದ್ರೆ ಸಂಬಳವನ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅಕೌಂಟೆಂಟಿಗೆ ಏನ್ ಮಾಡ್ತಾರೆ ಅಂದ್ರೆ 35,400 1,12,400 ಏನಪ್ಪಾ ಅಂದ್ರೆ ಪೇ ಸ್ಕೇಲ್ ಅನ್ನ ಕೊಡ್ತಾ ಹೋಗ್ತಾರೆ. ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು 19,900 63,200 ಪೇ ಸ್ಕೇಲ್ ಇರುತ್ತೆ. ಲ್ಯಾಬ್ ಅಟೆಂಡೆಂಟಿಗೂ ಕೂಡ ಏನಪ್ಪಾ ಅಂದ್ರೆ 18,000 56,900 ಪೇ ಸ್ಕೇಲ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಂದ್ರೆ ಟೈರ್ 1 ಟೈರ್ 2 ಪೇಪರ್ ಇರುತ್ತೆ. ಟೈರ್ 1 ಮತ್ತೆ ಟೈರ್ 2 ಯಾವ ತರ ನಡೆಸ್ತಾರೆ ಅಂದ್ರೆ OMR ಬೇಸ್ಡ್ ಇರುತ್ತೆ, ಪೆನ್ ಅಂಡ್ ಪೇಪರ್ ಮೋಡಲ್ ಇರುತ್ತೆ. ಟೈರ್ 2 ನಿಮಗೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ವ್ಯೂ ಇಟ್ಟಿರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಏನಪ್ಪಾ ಅಂದ್ರೆ ಸ್ಕಿಲ್ ಟೆಸ್ಟ್ ಕೌಶಲ್ಯ ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಮೀಡಿಯಂ ಆಫ್ ಎಕ್ಸಾಮಿನೇಷನ್ಸ್ ಯಾವ್ದಿರುತ್ತೆ ಅಂದ್ರೆ ಎಕ್ಸಾಮ್ ಯಾವ ಒಂದು ಭಾಷೆಯಲ್ಲಿ ಇರುತ್ತೆ ಅಂದ್ರೆ ಎಕ್ಸಾಮ್ ನೋಡ್ರಿ ನಿಮಗೆ ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಇಂಗ್ಲಿಷ್ ಮತ್ತೆ ಹಿಂದಿ ಬಿಟ್ಟು ಬೇರೆ ಭಾಷೆಯಲ್ಲಿ ಇರಲ್ಲ. ರೀಜನಲ್ ಲ್ಯಾಂಗ್ವೇಜ್ ಬಂದಾಗ ಈ ಒಂದು TGT ಟೀಚರ್ಸ್ ಏನಾದ್ರು ರೀಜನಲ್ ಲ್ಯಾಂಗ್ವೇಜ್ ಬಂದಾಗ ಯಾವ ಲ್ಯಾಂಗ್ವೇಜ್ ಮೇಲೆ ಪೇಪರ್ ಕೇಳಿರ್ತಾರೋ ಆ ಲ್ಯಾಂಗ್ವೇಜ್ ಟೆಸ್ಟ್ ಅನ್ನ ತೆಗೆದುಕೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಇದ್ರೆ ಕನ್ನಡದಲ್ಲಿ ಪೇಪರ್ ಇರುತ್ತೆ, ತೆಲುಗು ಪರೀಕ್ಷೆ ಇದ್ರೆ ತೆಲುಗುದಲ್ಲಿ ಪೇಪರ್ ಅನ್ನ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಎಕ್ಸಾಮ್ ಪ್ಯಾಟರ್ನ್ ಅನ್ನ ನೋಡೋದಾದ್ರೆ ಪ್ರಿನ್ಸಿಪಲ್ ನೋಡ್ರಿ, ಪ್ರಿನ್ಸಿಪಲ್ ಹುದ್ದೆಗೆ ಟೈರ್ 1 ಎಕ್ಸಾಮಿನೇಷನ್ಸ್ ಅಲ್ಲಿ ಏನೇನು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು OMR ಬೇಸ್ಡ್ ಇರುತ್ತೆ, 100 ಮಾರ್ಕ್ಸ್ ಗೆ ಕ್ವಶನ್ ಪೇಪರ್ ಇರುತ್ತೆ. ರೀಸನಿಂಗ್ ಅಂಡ್ ನ್ಯೂಮರಿಕಲ್ ಅಬಿಲಿಟಿ ಮೇಲೆ 10 ಕ್ವಶನ್ಸ್ ಕೇಳ್ತಾರೆ 10 ಮಾರ್ಕ್ಸ್ ಗೆ. ಜನರಲ್ ಅವೇರ್ನೆಸ್ ಮೇಲೆ 10 ಕ್ವಶನ್ಸ್ ಕೇಳ್ತಾರೆ 10 ಮಾರ್ಕ್ಸ್ ಗೆ. ಅಕಾಡೆಮಿಕ್ಸ್ ಅಂಡ್ ರೆಸಿಡೆನ್ಷಿಯಲ್ ಆಸ್ಪೆಕ್ಟ್ಸ್ ಇದ್ರ ಮೇಲೆ ನಿಮಗೆ 30 ಕ್ವಶನ್ಸ್ ಕೇಳ್ತಾರೆ 30 ಮಾರ್ಕ್ಸ್ ಗೆ. ಇದ್ರ ಡೀಟೇಲ್ಸ್ ಅನ್ನ ಏನ್ ಮಾಡಿದ್ರೆ ಅಂದ್ರೆ NESTS ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಅಂಡ್ ಫೈನಾನ್ಸ್ ಮೇಲೆ ನಿಮಗೆ 30 ಕ್ವಶನ್ಸ್ ಕೇಳ್ತಾರೆ 30 ಮಾರ್ಕ್ಸ್ ಗೆ. ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಜನರಲ್ ಇಂಗ್ಲಿಷ್ ಅಂಡ್ ಜನರಲ್ ಹಿಂದಿ 10 ಮಾರ್ಕ್ಸ್ ಇರುತ್ತೆ. ಟೋಟಲ್ 20 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ ಗೆ. ಒಟ್ಟು 100 ಪ್ರಶ್ನೆಗಳಿರುತ್ತೆ, 100 ಅಂಕಗಳಿಗೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಟೈರ್ 2 ಓನ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಹೂ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಇನ್ ದ ರೇಷಿಯೋ ಆಫ್ 1:10 ಅಗೇನ್ಸ್ಟ್ ದ ನೋಟಿಫೈಡ್ ವೇಕೆನ್ಸೀಸ್ ಆನ್ ದ ಬೇಸಿಸ್ ಆಫ್ ಟೈರ್ 1 ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಅಂದ್ರೆ ಟೈರ್ 1 ಅಲ್ಲಿ ಏನಂತಪ್ಪ ಅಂದ್ರೆ 1:10 ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರಲ್ಲ ಅವ್ರಿಗೆ ಮಾತ್ರ ಟೈರ್ 2 ಕರೀತಾರೆ. ಇಲ್ಲಿ ನಾವು ನೋಡೋದಾದ್ರೆ ನಿಮಗೆ ನೋಡ್ರಿ ಅಕಾಡೆಮಿಕ್ ಅಂಡ್ ರೆಸಿಡೆನ್ಷಿಯಲ್ ಆಸ್ಪೆಕ್ಟ್, ಅಡ್ಮಿನಿಸ್ಟ್ರೇಷನ್ ಅಂಡ್ ಫೈನಾನ್ಸ್ ಡೀಟೇಲ್ಸ್ ಸಿಲೆಬಸ್ ಏನು ESSC ವೆಬ್ಸೈಟ್ ಅಲ್ಲಿ ಹಾಕಿದಾರಲ್ಲ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 40 ಆಬ್ಜೆಕ್ಟಿವ್ ಮತ್ತೆ 15 ಡಿಸ್ಕ್ರಿಪ್ಟಿವ್. ಟೋಟಲ್ ಆಬ್ಜೆಕ್ಟಿವ್ ಏನಿರುತ್ತಪ್ಪ ಅಂದ್ರೆ 40 ಅಂಕಗಳಿರುತ್ತೆ. ಡಿಸ್ಕ್ರಿಪ್ಟಿವ್ ನೋಡ್ರಿ 15 ಕ್ವಶನ್ಸ್ ಗೆ 60 ಅಂಕಗಳಿರುತ್ತೆ. ಒಟ್ಟು 100 ಅಂಕಗಳು ಇರುತ್ತೆ. 3 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ
ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಇಂಟರ್ವ್ಯೂಗೆ ಏನಿರುತ್ತೆ ಅಂದ್ರೆ 40 ಅಂಕಗಳಿರುತ್ತೆ. ಹಾಗಾದ್ರೆ ಯಾವ ತರನಾಗಿ ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ ಅಂದ್ರೆ ಪ್ರಿನ್ಸಿಪಲ್ ಇಲ್ಲಿ ಟೈರ್ 2 ಮತ್ತೆ ಈ ಒಂದು ಇಂಟರ್ವ್ಯೂಗೆ ಹೆಚ್ಚಿನ ಒಂದು ಏನ್ ಮಾಡ್ತಾರೆ ಅಂದ್ರೆ ವೇಟೇಜ್ ಅನ್ನ ಕೊಡ್ತಾರೆ. 80 ಮತ್ತೆ 20% ವೇಟೇಜ್ ಅನ್ನ ಯಾವ್ದಕ್ಕೆ ಕೊಡ್ತಾರೆ ಅಂದ್ರೆ ಟೈರ್ 2 ಮತ್ತೆ ಇಂಟರ್ವ್ಯೂಗೆ ಕೊಡ್ತಾರೆ. ಟೈರ್ 2 ಎಕ್ಸಾಮಿನೇಷನ್ 80% ವೇಟೇಜ್ ಕೊಟ್ರೆ ಇಂಟರ್ವ್ಯೂಗೆ ಏನ್ ಮಾಡ್ತಾರೆ ಅಂದ್ರೆ 20% ವೇಟೇಜ್ ಕೊಟ್ಟು ನಿಮ್ಮ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಗೆ ನೋಡೋದಾದ್ರೆ ಇಲ್ಲಿ ಕೂಡ ಏನಿರುತ್ತೆ ಅಂದ್ರೆ ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ 10 ಕ್ವಶನ್ಸ್ ಕೇಳ್ತಾರೆ 10 ಮಾರ್ಕ್ಸ್ಗೆ, ರೀಸನಿಂಗ್ ಎಬಿಲಿಟಿ ಮೇಲೆ 15 ಕ್ವಶನ್ಸ್ ಕೇಳ್ತಾರೆ 15 ಮಾರ್ಕ್ಸ್ಗೆ, ನಾಲೆಜ್ ಆಫ್ ಐಸಿಟಿ ಅಂದ್ರೆ ಇಂಟರ್ನೆಟ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ನಾವೇನ್ ಕರಿತೀವಲ್ಲ ಅದ್ರ ಮೇಲೆ 15 ಕ್ವಶನ್ಸ್ ಕೇಳ್ತಾರೆ 15 ಮಾರ್ಕ್ಸ್ಗೆ, ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ 30 ಕ್ವಶನ್ಸ್ ಕೇಳ್ತಾರೆ 30 ಮಾರ್ಕ್ಸ್ಗೆ. ಇದಾದ್ಮೇಲೆ ಡೊಮೈನ್ ಲ್ಯಾಂಗ್ವೇಜ್ ಎಕ್ಸ್ಪೆರಿಮೆಂಟಲ್ ಆಕ್ಟಿವಿಟಿ ಬೇಸ್ಡ್ ಪೆಡಾಗಾಗಿ ಅಂಡ್ ಕೇಸ್ ಸ್ಟಡಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಜೊತೆಗೆ NEP 2020 ಮೇಲೆ 20 ಕ್ವಶನ್ಸ್ ಕೇಳ್ತಾರೆ. NEP 2020 ಮೇಲೆ 10 ಕ್ವಶನ್ಸ್ ಅನ್ನ ಕೇಳ್ತಾರೆ. ಪೆಡಗಾಗಿ ಮತ್ತೆ ಕೇಸ್ ಸ್ಟಡೀಸ್ ಮೇಲೆ ನಿಮ್ಗೆ 20 ಕ್ವಶನ್ಸ್ ಅನ್ನ ಕೇಳ್ತಾರೆ. 30 ಅಂಕಗಳಿರುತ್ತೆ. ಒಟ್ಟು 100 ಅಂಕಗಳಿರುತ್ತೆ. 100 ಪ್ರಶ್ನೆಗಳಿರುತ್ತೆ. 2 ಗಂಟೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಿದೆ ಅಂದ್ರೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅಂತಾನೂ ಕೂಡ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನಿಮಗೆ ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ಹಿಂದಿ ಮೇಲೆ ಏನ್ ಮಾಡ್ತಾರೆ ಅಂದ್ರೆ 10 ಅಂಕಗಳ ಕ್ವಶನ್ಸ್ ಇರುತ್ತೆ. 20 ಅಂಕಗಳನ್ನ ಕೇಳ್ತಾರೆ 20 ಮಾರ್ಕ್ಸ್. ಇದೇನಿರುತ್ತೆ ಅಂದ್ರೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಈ ಪಾರ್ಟ್ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಮಿನಿಮಮ್ 40% ಅಂದ್ರೆ 8 ಅಂಕಗಳನ್ನ ಪಡಿಲೇಬೇಕು. ಇದು ಏನಪ್ಪಾ ಅಂದ್ರೆ TGT ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಗ್ಗೆ ಇರುವಂತಹ ಮಾಹಿತಿ. ಇಲ್ಲಿ ಕೂಡ ನೋಡ್ರಿ ಮೇನ್ ಎಕ್ಸಾಮಿನೇಷನ್ ಏನ್ ಮಾಡ್ತಾರೆ ಅಂದ್ರೆ 1:10 ರೇಷಿಯೋದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಇಲ್ಲಿ ಕೂಡ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಅಂದ್ರೆ ಸ್ಪೆಸಿಫಿಕ್ ಸಿಲೆಬಸ್ ಇರುತ್ತೆ. ಅದನ್ನ NES ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತಾರೆ. ಆಬ್ಜೆಕ್ಟಿವ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಡಿಸ್ಕ್ರಿಪ್ಟಿವ್ ನಿಮ್ಗೆ ಏನಂದ್ರೆ 15 ಕ್ವಶನ್ಸ್ ಇರುತ್ತೆ 60 ಅಂಕಗಳಿಗೆ. ಟೋಟಲ್ 55 ಕ್ವಶನ್ಸ್ ಕೇಳ್ತಾರೆ 100 ಅಂಕಗಳಿಗೆ. 3 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಈ PGT ಏನಿದೆಯಲ್ಲ TGT ಟೈರ್ 2 ಎಕ್ಸಾಮಿನೇಷನ್ಸ್ ಏನಿದೆಯಲ್ಲ PGT ಟೈರ್ 2 ಎಕ್ಸಾಮಿನೇಷನ್ಸ್ ಏನಿದೆಯಲ್ಲ ಅದರ ಮೆರಿಟ್ ಲಿಸ್ಟ್ ಅನ್ನು ಏನ್ ಮಾಡ್ತಾರೆ ಅಂದ್ರೆ ಟೈರ್ 2 ಎಕ್ಸಾಮಿನೇಷನ್ಸ್ ಮೇಲೆ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ TGT ಟೀಚರ್ಸ್ ನೋಡೋದಾದ್ರೆ ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ 10 ಕ್ವಶನ್ಸ್ ಕೇಳ್ತಾರೆ 10 ಮಾರ್ಕ್ಸ್ಗೆ, ರೀಸನಿಂಗ್ ಎಬಿಲಿಟಿ ಮೇಲೆ ನಿಮಗೆ 15 ಕ್ವಶನ್ಸ್ ಕೇಳ್ತಾರೆ 15 ಮಾರ್ಕ್ಸ್ಗೆ, ನಾಲೆಜ್ ಆಫ್ ICT ಇಂಟರ್ನೆಟ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮೇಲೆ 15 ಕ್ವಶನ್ಸ್ ಕೇಳ್ತಾರೆ 15 ಮಾರ್ಕ್ಸ್ಗೆ, ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ನಿಮಗೆ 30 ಕ್ವಶನ್ಸ್ ಕೇಳ್ತಾರೆ 30 ಮಾರ್ಕ್ಸ್ಗೆ, ಡೊಮೈನ್ ಲ್ಯಾಂಗ್ವೇಜ್ ಮೇಲೆ ನಿಮಗೆ ನೋಡ್ರಿ ಅಗೇನ್ ಪೆಡಗಾಗಿ ಕೇಸ್ ಸ್ಟಡೀಸ್ ಇರುತ್ತೆ. ಪೆಡಗಾಗಿ ಮತ್ತೆ ಕೇಸ್ ಸ್ಟಡೀಸ್ ಮೇಲೆ 20 ಕ್ವಶನ್ಸ್ ಕೇಳ್ತಾರೆ. NEP ಮೇಲೆ ನಿಮಗೆ 10 ಅಂಕಗಳನ್ನ ಕೇಳ್ತಾರೆ. ಟೋಟಲ್ ನೋಡ್ರಿ 30 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ 100 ಅಂಕಗಳಿರ್ತವೆ, 100 ಪ್ರಶ್ನೆಗಳನ್ನ ಇರ್ತವೆ, 100 ಅಂಕಗಳಿರ್ತವೆ. ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. 2 ಅವರ್ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಜನರಲ್ ಹಿಂದಿ ಮತ್ತೆ ರೀಜನಲ್ ಭಾಷೆಗಳ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್, ಹಿಂದಿ ಮತ್ತೆ ಜನರಲ್ ರೀಜನಲ್ ಲ್ಯಾಂಗ್ವೇಜ್ ಇದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ 40% ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ 30 ಅಂಕಗಳಿಗೆ ನೀವು 12 ಅಂಕಗಳನ್ನ ಪಡೆದುಕೊಳ್ಬೇಕು. ಆಮೇಲೆ ಏನಂದ್ರೆ ಈ ಒಂದು ಪಾರ್ಟ್ 6 ಇದೆಯಲ್ಲ ಇದನ್ನೇನ್ ಮಾಡಲ್ಲ ಅಂದ್ರೆ ಮೆರಿಟ್ ಲಿಸ್ಟ್ ಗೆ ಕನ್ಸಿಡರೇಷನ್ ಅನ್ನ ಮಾಡುವುದಿಲ್ಲ. ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಏನಪ್ಪಾ ಅಂದ್ರೆ ಕನ್ನಡನೂ ಕೂಡ ಇದೆ. ಇಲ್ಲಿ ಟೋಟಲ್ ನೋಡ್ರಿ 20 ಭಾಷೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ 9ನೇ ಭಾಷೆ ನಮ್ಮ ಕನ್ನಡ ಭಾಷೆ ಆಗಿದೆ. ಆಮೇಲೆ ಮೆರಿಟ್ ಲಿಸ್ಟ್ ಅನ್ನ ಯಾವ್ದ್ರ ಮೇಲೆ ಮಾಡ್ತಾರೆ ಅಂದ್ರೆ ಟೈರ್ 2 ಮೇಲೆ ಮಾಡ್ತಾರೆ. ಟೈರ್ 2 ಗೆ ಯಾವ ತರನಾಗಿ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ 1:10 ರೇಷಿಯೋ ಸೆಲೆಕ್ಟ್ ಮಾಡ್ತಾರೆ. ಟೈರ್ 2 ಅಲ್ಲಿ ಅಗೇನ್ ಸೇಮ್ 40 ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ, 15 ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರುತ್ತೆ. ಟೋಟಲ್ 55 ಕ್ವಶನ್ಸ್ ಇರುತ್ತೆ. 100 ಅಂಕಗಳಿಗೆ 3 ಗಂಟೆಗಳ ಕಾಲಾವಕಾಶ ಇರುತ್ತೆ. ಅಗೇನ್ ಮೆರಿಟ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಟೈರ್ 2 ಬೇಸಿಸ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮೆರಿಟ್ ಅನ್ನ ಡ್ರಾ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ ಹಾಸ್ಟೆಲ್ ವಾರ್ಡನ್ ಗೆ ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇರುತ್ತೆ, ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಇಲ್ಲಿ ಸಿಲೆಬಸ್ ಏನಿದೆ ಅಂದ್ರೆ ಜನರಲ್ ಅವೇರ್ನೆಸ್ ಮೇಲೆ 10 ಕ್ವಶನ್ಸ್ ಕೇಳ್ತಾರೆ 10 ಮಾರ್ಕ್ಸ್ಗೆ, ರೀಸನಿಂಗ್ ಎಬಿಲಿಟಿ ಮೇಲೆ 15 ಕ್ವಶನ್ಸ್ ಕೇಳ್ತಾರೆ 15 ಮಾರ್ಕ್ಸ್ಗೆ, ನಾಲೆಜ್ ಆಫ್ ICT ಮೇಲೆ 15 ಕ್ವಶನ್ಸ್ ಕೇಳ್ತಾರೆ 15 ಮಾರ್ಕ್ಸ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ನಿಮಗೆ 30 ಕ್ವಶನ್ ಕೇಳ್ತಾರೆ 30 ಅಂಕಗಳಿಗೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್. ಇದು ಕ್ವಾಲಿಫೈಯಿಂಗ್ ನೇಚರ್ ಇರಲ್ಲ, ಇದನ್ನ ಮೆರಿಟ್ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ 30 ಪ್ರಶ್ನೆಗಳನ್ನ ಕೇಳ್ತಾರೆ 30 ಅಂಕಗಳಿಗೆ. ಈ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅಲ್ಲಿ ನೋಡ್ರಿ 3 ಭಾಷೆಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇಂಗ್ಲಿಷ್, ಹಿಂದಿ ಮತ್ತೆ ರೀಜನಲ್ ಭಾಷೆ. ಪ್ರತಿಯೊಂದು ಇಂಗ್ಲಿಷ್ ಭಾಷೆ ಮೇಲೆ 10 ಪ್ರಶ್ನೆ, ಹಿಂದಿ ಭಾಷೆ ಮೇಲೆ 10 ಪ್ರಶ್ನೆ ಮತ್ತೆ ರೀಜನಲ್ ಲ್ಯಾಂಗ್ವೇಜ್ ಮೇಲೆ 10 ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಟೋಟಲ್ 100 ಅಂಕಗಳಿರುತ್ತೆ, 100 ಪ್ರಶ್ನೆಗಳಿರುತ್ತೆ. 2 ಗಂಟೆಗಳ ಕಾಲಾವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ.
ಈ ಒಂದು ಲ್ಯಾಂಗ್ವೇಜ್ ರೀಜನಲ್ ಲ್ಯಾಂಗ್ವೇಜ್ ಒಳಗೆ ನೋಡ್ರಿ ನಮ್ಮ ಕನ್ನಡ ಭಾಷೆನೂ ಕೂಡ ಇದೆ, 9ನೇ ನಂಬರ್ ಅಲ್ಲಿ ನಮ್ಮ ಕನ್ನಡ ಭಾಷೆನೂ ಕೂಡ ಇದೆ. ಇದಾದ್ಮೇಲೆ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ನೋಡ್ರಿ 40 ಆಬ್ಜೆಕ್ಟಿವ್ ಟೆಸ್ಟ್ ಕ್ವಶನ್ಸ್ ಇರುತ್ತೆ, 15 ಡಿಸ್ಕ್ರಿಪ್ಟಿವ್ ಟೆಸ್ಟ್ ಕ್ವಶನ್ಸ್ ಇರುತ್ತೆ. 55 ಪ್ರಶ್ನೆಗಳಿಗೆ ಏನ್ ಮಾಡ್ತಾರೆ ಅಂದ್ರೆ 100 ಅಂಕಗಳಿರ್ತವೆ, 3 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇದಕ್ ಬೇಕಾದಂತ ಸಿಲೆಬಸ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ NESTS ವೆಬ್ಸೈಟ್ ಅಂಡರ್ ESSC 2025 ಸಿಗುತ್ತೆ. ಅದು ನೋಡ್ರಿ NESTS.tribal.go.in ಮೂಲಕ ನೀವು ಈ ಒಂದು ಸಿಲೆಬಸ್ ಅನ್ನ ಪಡೆದುಕೊಳ್ಬಹುದಾಗಿದೆ. ಇದಾದ್ಮೇಲೆ ನೋಡ್ರಿ ಅಕೌಂಟೆಂಟಿಗೆ ನಾವು ನೋಡೋದಾದ್ರೆ ಅಕೌಂಟೆಂಟಿಗೂ ಸೇಮ್ ಏನಪ್ಪಾ ಅಂದ್ರೆ ಆಬ್ಜೆಕ್ಟಿವ್ ಟೆಸ್ಟ್ ಅನ್ನ ನೋಡೋದಾದ್ರೆ ನೋಡ್ರಿ OMR ಬೇಸ್ಡ್ ಜನರಲ್ ಅವೇರ್ನೆಸ್ ಮೇಲೆ 10 ಕ್ವಶನ್ಸ್ ಕೇಳ್ತಾರೆ 10 ಅಂಕಗಳಿಗೆ. ರೀಸನಿಂಗ್ ಅಬಿಲಿಟಿ ಮೇಲೆ 20 ಕ್ವಶನ್ಸ್ ಕೇಳ್ತಾರೆ 20 ಅಂಕಗಳಿಗೆ. ICT ಮೇಲೆ ನಿಮ್ಗೆ 20 ಪ್ರಶ್ನೆಗಳನ್ನ ಕೇಳ್ತಾರೆ 20 ಅಂಕಗಳಿಗೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ 30 ಪ್ರಶ್ನೆಗಳನ್ನು ಕೇಳ್ತಾರೆ 30 ಅಂಕಗಳಿಗೆ. ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಮೇಲೆ ನಿಮಗೆ ನೋಡ್ರಿ 20 ಪ್ರಶ್ನೆಗಳನ್ನು ಕೇಳ್ತಾರೆ 20 ಅಂಕಗಳಿಗೆ. ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಏನಪ್ಪಾ ಅಂದ್ರೆ ಎರಡೇ ಇರುತ್ತೆ, ಒಂದು ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ಹಿಂದಿ. ಪ್ರತಿಯೊಂದ್ರ ಮೇಲೆ ಏನಂದ್ರೆ 10 ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. 100 ಅಂಕಗಳಿರುತ್ತೆ, 100 ಪ್ರಶ್ನೆಗಳಿರುತ್ತೆ, 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಅಗೇನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟೈರ್ 2 ಸೆಲೆಕ್ಟ್ ಮಾಡ್ಬೇಕಾದ್ರೆ 1:10 ರೇಷಿಯೋದಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಆಬ್ಜೆಕ್ಟಿವ್ ನೋಡ್ರಿ 40 ಪ್ರಶ್ನೆಗಳಿರುತ್ತೆ 40 ಅಂಕಗಳಿಗೆ. ಡಿಸ್ಕ್ರಿಪ್ಟಿವ್ 15 ಕ್ವಶನ್ಸ್ ಗಳಿರುತ್ತೆ 60 ಅಂಕಗಳಿಗೆ. ಒಟ್ಟು ಏನಪ್ಪಾ ಅಂದ್ರೆ 55 ಪ್ರಶ್ನೆಗಳಿರುತ್ತೆ 100 ಅಂಕಗಳಿಗೆ. ಟೋಟಲ್ ಡ್ಯೂರೇಷನ್ಸ್ ಎಷ್ಟಿರುತ್ತೆ ಅಂದ್ರೆ 3 ಗಂಟೆಗಳ ಕಾಲಾವಕಾಶ ಇರುತ್ತೆ. ಆಮೇಲೆ ಮೆರಿಟ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಟೈರ್ 2 ಎಕ್ಸಾಮಿನೇಷನ್ ಮೇಲೆ ಮಾತ್ರ ಮೆರಿಟ್ ಲಿಸ್ಟ್ ಅನ್ನ ಡ್ರಾ ಮಾಡ್ತಾರೆ. ಟೈರ್ 1 ಎಕ್ಸಾಮಿನೇಷನ್ ನೋಡ್ರಿ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರ್ತವೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿಪ್ಪ ಅಂದ್ರೆ ಫಿಮೇಲ್ ಸ್ಟಾಫ್ ನರ್ಸ್ ಟೈರ್ 1 ಎಕ್ಸಾಮಿನೇಷನ್ಸ್ ಅನ್ನ ನೋಡೋದಾದ್ರೆ ಜನರಲ್ ಅವೇರ್ನೆಸ್ ಮೇಲೆ 10 ಕ್ವಶನ್ 10 ಮಾರ್ಕ್ಸ್ಗೆ, ರೀಸನಿಂಗ್ ಅಬಿಲಿಟಿ ಮೇಲೆ 15 ಕ್ವಶನ್ 15 ಮಾರ್ಕ್ಸ್ಗೆ, ICT ಮೇಲೆ 15 ಕ್ವಶನ್ 15 ಮಾರ್ಕ್ಸ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ 30 ಪ್ರಶ್ನೆಗಳು 30 ಅಂಕಗಳಿಗೆ, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಮೇಲೆ ನಿಮಗೆ 30 ಪ್ರಶ್ನೆಗಳಿರುತ್ತೆ 30 ಅಂಕಗಳಿಗೆ, ಜನರಲ್ ಹಿಂದಿ, ರೀಜನಲ್ ಲ್ಯಾಂಗ್ವೇಜ್ ಮತ್ತೆ ಜನರಲ್ ಇಂಗ್ಲಿಷ್ ಪ್ರತಿಯೊಂದು ಭಾಷೆ ಮೇಲೆ ಏನ್ ಮಾಡ್ತಾರೆ ಅಂದ್ರೆ 10 ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ಟೈರ್ 2 ಅಲ್ಲಿ ಅಗೇನ್ ಸೇಮ್ ಇರುತ್ತೆ. ಇಲ್ಲಿ ಕೂಡ 55 ಪ್ರಶ್ನೆಗಳಿರ್ತವೆ, ಅದರಲ್ಲ 40 ಆಬ್ಜೆಕ್ಟಿವ್ 15 ಡಿಸ್ಕ್ರಿಪ್ಟಿವ್ 100 ಅಂಕಗಳಿರ್ತವೆ, 3 ಗಂಟೆಗಳ ಕಾಲಾವಕಾಶ ಇರುತ್ತೆ. ಮೆರಿಟ್ ಲಿಸ್ಟ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಅಗೇನ್ ಟೈರ್ 2 ಎಕ್ಸಾಮಿನೇಷನ್ಸ್ ಮೇಲೆ ಮೆರಿಟ್ ಲಿಸ್ಟ್ ಅನ್ನ ಡ್ರಾ ಮಾಡ್ತಾರೆ. ಇದ್ರದ್ದು ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಸಿಲೆಬಸ್ ಎಲ್ಲಿ ಸಿಗುತ್ತೆ ಅಂದ್ರೆ NESTS ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟಿಗೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಯಾವ ತರನಾಗಿ ಮಾಡಿದ್ದಾರೆ ಅಂದ್ರೆ ರೀಸನಿಂಗ್ ಅಬಿಲಿಟಿ ಮೇಲೆ 25 ಕ್ವಶನ್ಸ್ ಕೇಳ್ತಾರೆ 25 ಮಾರ್ಕ್ಸ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ 25 ಪ್ರಶ್ನೆಗಳನ್ನು ಕೇಳ್ತಾರೆ 25 ಅಂಕಗಳಿಗೆ, ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ 20 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ. ನೆಕ್ಸ್ಟ್ ಬೇಸಿಕ್ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ ಆಪರೇಷನ್ಸ್ ಮೇಲೆ ನಿಮಗೆ 10 ಕ್ವಶನ್ಸ್ ಕೇಳ್ತಾರೆ 10 ಮಾರ್ಕ್ಸ್ಗೆ. ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಜನರಲ್ ಇಂಗ್ಲಿಷ್ 10 ಪ್ರಶ್ನೆಗಳು 10 ಮಾರ್ಕ್ಸ್ಗೆ, ಹಿಂದಿ 10 ಕ್ವಶನ್ಸ್ಗಳು 10 ಮಾರ್ಕ್ಸ್ಗೆ. ಟೋಟಲ್ ನೋಡ್ರಿ 100 ಪ್ರಶ್ನೆಗಳನ್ನ ಕೇಳ್ತಾರೆ 100 ಅಂಕಗಳಿಗೆ. ಇಲ್ಲಿಯೂ ಕೂಡ ಕಾಲಾವಕಾಶ ಎಷ್ಟಿರುತ್ತೆ ಅಂದ್ರೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಮೇನ್ಸ್ ಎಕ್ಸಾಮಿನೇಷನ್ಸ್ ಸೇಮ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರೆ 1:10 ರೇಷಿಯೋ ಅಲ್ಲಿ ಮೇನ್ ಎಕ್ಸಾಮಿಗೆ ಸೆಲೆಕ್ಷನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ಸ್ ಅಲ್ಲಿ ನೋಡ್ರಿ ಟೈರ್ 3 ಏನ್ ಮಾಡ್ತಾರೆ ಅಂದ್ರೆ 1:3 ಅಲ್ಲಿ ಅಂದ್ರೆ ನೀವು ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಏನ್ ಸೆಲೆಕ್ಟ್ ಆಗ್ತಿರಲ್ಲ ಅದರಲ್ಲಿ 1:3 ಏನ್ ಮಾಡ್ತಾರೆ ಅಂದ್ರೆ ಸ್ಕಿಲ್ ಟೆಸ್ಟಿಂಗ್ ಮಾಡ್ತಾರೆ. ಸ್ಕಿಲ್ ಟೆಸ್ಟ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ 50 ಅಂಕಗಳಿಗಿರುತ್ತೆ. ಇದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಇಲ್ಲಿ ನೀವು ಮಿನಿಮಮ್ 20 ಅಂಕಗಳನ್ನ ಪಡೆದುಕೊಳ್ಳಲೇಬೇಕು. ಕೌಶಲ್ಯ ಪರೀಕ್ಷೆನ ಮಾಡ್ತಾರೆ. ಅಂದ್ರೆ ನೀವು ಸೆಕ್ರೆಟರಿ ಇರೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಟೈಪಿಂಗು ಆ ತರದ್ ಏನಾದ್ರು ಕೌಶಲ್ಯ ಪರೀಕ್ಷೆಗಳನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ಮೆರಿಟ್ ಲಿಸ್ಟ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಟೈರ್ 2 ಎಕ್ಸಾಮಿನೇಷನ್ಸ್ ಮೇಲ್ಗಡೆ ಮಾತ್ರ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪರೇಷನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಲ್ಯಾಬ್ ಅಟೆಂಡೆಂಟ್ ಅನ್ನ ನೋಡೋದಾದ್ರೆ ಇಲ್ಲಿ ಕೂಡ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ನೋಡ್ರಿ ರೀಸನಿಂಗ್ ಎಬಿಲಿಟಿ ಮೇಲೆ ನಿಮಗೆ 25 ಪ್ರಶ್ನೆಗಳನ್ನು ಕೇಳ್ತಾರೆ 25 ಅಂಕಗಳಿರ್ತವೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ನಿಮಗೆ 25 ಪ್ರಶ್ನೆಗಳನ್ನು ಕೇಳ್ತಾರೆ 25 ಅಂಕಗಳಿಗೆ. ಜನರಲ್ ಅವೇರ್ನೆಸ್ ಮೇಲೆ 20 ಪ್ರಶ್ನೆಗಳನ್ನು ಕೇಳ್ತಾರೆ 20 ಅಂಕಗಳಿಗೆ. ಕಂಪ್ಯೂಟರ್ ಆಪರೇಷನ್ಸ್ ಮೇಲೆ 10 ಪ್ರಶ್ನೆಗಳನ್ನು ಕೇಳ್ತಾರೆ 10 ಅಂಕಗಳಿಗೆ. ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇಂಗ್ಲಿಷ್ ಮೇಲೆ ನಿಮಗೆ 10 ಪ್ರಶ್ನೆಗಳನ್ನು ಕೇಳ್ತಾರೆ 10 ಅಂಕಗಳಿಗೆ. ಹಿಂದಿ ಮೇಲೆ 10 ಪ್ರಶ್ನೆಗಳನ್ನು ಕೇಳ್ತಾರೆ 10 ಅಂಕಗಳಿಗೆ. ಒಟ್ಟು 100 ಪ್ರಶ್ನೆಗಳನ್ನ ಕೇಳ್ತಾರೆ 100 ಅಂಕಗಳಿಗೆ. ಎಷ್ಟು ಡ್ಯೂರೇಷನ್ಸ್ ಇರುತ್ತೆ ಅಂದ್ರೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ 1:10 ರೇಷಿಯೋದಲ್ಲಿ ಮೇನ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡ್ತಾರೆ. ಮೇನ್ಸ್ ಎಕ್ಸಾಮಿನೇಷನ್ ಅಗೇನ್ 40 ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ, 40 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, 15 ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಕೂಡ 3 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇದ್ರದ್ದು ಕೂಡ ಏನಪ್ಪಾ ಅಂದ್ರೆ NESTS ವೆಬ್ಸೈಟ್ ಅಲ್ಲಿ ನಿಮಗೆ ಡೀಟೇಲ್ ಸಿಲೆಬಸ್ ಸಿಗುತ್ತೆ. ಸೊ ಇದಿಷ್ಟೇನಂದ್ರೆ ಎಕ್ಸಾಮಿನೇಷನ್ಸ್ ಯಾವ ತರನಾಗಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರುವಂತ ಮಾಹಿತಿ.
ಸೊ ಸಿಲೆಬಸ್ ಅನ್ನು ಕೂಡ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ https://nests.tribal.gov.in ಮೂಲಕ ನಿಮ್ಗೆ ಏನಪ್ಪಾ ಅಂದ್ರೆ ನೀವೇನ್ ಮಾಡ್ಕೋಬಹುದು ಅಂದ್ರೆ ಈ ಸಿಲೆಬಸ್ ಅನ್ನ ಪಡೆದುಕೊಳ್ಬೇಕು. ಜೊತೆಗೆ ನೋಡ್ರಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದ್ರೆ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 1/3 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ನಿಮ್ಗೆ 1/3 ಮಾರ್ಕ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡ್ತಾ ಹೋಗ್ತಾರೆ. ಟು answer a question, the candidates need to mark only one option on the OMR corresponding to the answer. Filling off or darkening more than one response in any question will be treated as wrong and 1/3 marks will be deducted in case of incorrect answer. ಅಂದ್ರೆ ಇನ್ಕರೆಕ್ಟ್ ಅಂದ್ರೆ ತಪ್ಪು ಉತ್ತರಗಳನ್ನ ಕೊಟ್ರೆ ನಿಮ್ಗೆ 1 ಅಂಕಗಳ ಅಂದ್ರೆ 3 ಪ್ರಶ್ನೆಗಳನ್ನ ತಪ್ಪು ಮಾಡಿದ್ರೆ 1 ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ. ಸಿಲೆಬಸ್ ಬಗ್ಗೆ ಹೇಳಿದೀನಿ. ಸಿಲೆಬಸ್ ಎಲ್ಲಿ ಸಿಗುತ್ತೆ ಅಂದ್ರೆ ಟ್ರೈಬಲ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ನೋಡ್ರಿ, ಪ್ರತಿಯೊಂದು ನಾವೇನ್ ಮಾಡೋಣ ಅಂದ್ರೆ ಕ್ವಾಲಿಫಿಕೇಶನ್ಸ್ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಜಾಸ್ತಿ ಇರೋದ್ರಿಂದ ಏನ್ ಮಾಡ್ತೀನಿ ಅಂದ್ರೆ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಪ್ರಿನ್ಸಿಪಲ್ ಗೆ ನೋಡ್ರಿ 50 ವರ್ಷ ಮೀರಿದಂಗೆ ಇರ್ಬೇಕಂತ ಹೇಳ್ತಿದ್ರೆ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ ಮಾಸ್ಟರ್ ಡಿಗ್ರಿಯನ್ನ ಮಾಡಿರ್ಬೇಕು, ಜೊತೆಗೆ 50 ಅಂಕಗಳನ್ನ ಪಡೆದುಕೊಂಡಿರ್ಬೇಕು, ಜೊತೆಗೆ ಬ್ಯಾಚುಲರ್ಸ್ ಡಿಗ್ರಿಯನ್ನ ಮಾಡಿರ್ಬೇಕು. ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎಜುಕೇಶನ್ BEd ಅನ್ನ ಮಾಡಿರ್ಬೇಕು, ಮಿನಿಮಮ್ 50 ಅಂಕಗಳನ್ನ ಪಡೆದುಕೊಂಡಿರ್ಬೇಕು. ಅಥವಾ ಇಂಟಿಗ್ರೇಟೆಡ್ 3 year BEd MEd ಮಾಡಿದ್ರೆ ಅಲ್ಲೂ ಕೂಡ ನೀವು 50 ಅಂಕಗಳನ್ನ ಪಡೆದುಕೊಂಡಿರ್ಬೇಕು. ಅಥವಾ 4 ವರ್ಷದ ಏನಾದ್ರೂ ಇಂಟಿಗ್ರೇಟೆಡ್ ಡಿಗ್ರಿಯನ್ನ ಮಾಡಿದ್ರೆ ಅಲ್ಲೂ ಕೂಡ ನೀವು ಏನ್ ಮಾಡಿರ್ಬೇಕಂದ್ರೆ 50 ಅಂಕಗಳನ್ನ ಪಡೆದಿರ್ಬೇಕು. ಅದರಲ್ಲಿ BEd ಕಾಂಪೊನೆಂಟ್ ಕೂಡ ಇರಬೇಕು. ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಕೊಡ್ತಾರೆ ನೋಡ್ರಿ. ಎಕ್ಸ್ಪೀರಿಯನ್ಸ್ ಯಾರಿಗೆ ಇರ್ಬೇಕಂದ್ರೆ ಯಾರು ಆಲ್ರೆಡಿ ಪ್ರಿನ್ಸಿಪಲ್ ಇರ್ತೀರಿ, ಸೆಂಟ್ರಲ್ ಮತ್ತೆ ಸ್ಟೇಟ್ ಅಥವಾ ಆಟೋನಮಸ್ ಆರ್ಗನೈಸೇಷನ್ ಅಲ್ಲಿ ಇರ್ತಿರಲ್ಲ, ಅವ್ರು ಏನ್ ಮಾಡ್ಬೋದು ಅಂದ್ರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದು. ಅಥವಾ ವೈಸ್ ಪ್ರಿನ್ಸಿಪಲ್ ಇದ್ದವರು ಮತ್ತೆ PGT ಲೆಕ್ಚರ್ ಇದ್ದವರು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದಾಗಿದೆ. ವೈಸ್ ಪ್ರಿನ್ಸಿಪಲ್ ಇದ್ರೆ ಮಿನಿಮಮ್ 3 ವರ್ಷ ವೈಸ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿರ್ಬೇಕು. PGT ಟೀಚರ್ ಇದ್ರೆ ನೀವೇನಂದ್ರೆ ಮಿನಿಮಮ್ 12 ವರ್ಷ ನೀವು ಕೆಲಸವನ್ನ ಮಾಡಿರ್ಬೇಕು. ಇದಾದ್ಮೇಲೆ ನೋಡ್ರಿ, ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಏನಿರುತ್ತೆ ಅಂದ್ರೆ ನೀವು ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಅನ್ನ ಮಾಡಿದ್ರಿ ಇನ್ ಕೇಸ್ NCET ಇಂದ, ಅಲ್ಲಿ ನೀವೇನಪ್ಪಾ ಅಂದ್ರೆ 50 ಅಂಕಗಳನ್ನ ಪಡ್ಕೊಂಡಿದ್ರಿ ಇನ್ಕ್ಲೂಡಿಂಗ್ BEd ಕಾಂಪೋನೆಂಟ್ ಮೇಲೆ, ನೀವು ಕೂಡ ಎಲಿಜಿಬಲ್ ಆಗ್ತೀರಾ. ಅಥವಾ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಯನ್ನ ಮಾಡಿದ್ರಿ ಮತ್ತೆ ಜೊತೆಗೆ ಅಟ್ಲೀಸ್ಟ್ 50% ಅಗ್ರಿಗೇಟ್ ಅನ್ನ ಮಾಡಿದ್ರಿ ಅಂದ್ರೆ ಯಾವ ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಆಗ್ತಿದ್ದಾರೆ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಈ ತರ ಇದೆಯಲ್ಲ, ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್ ಅಲ್ಲಿ ನೀವೇನಾದ್ರೂ ಮಾಸ್ಟರಿಯನ್ನ ಪಡೆದಿದ್ರೆ, ಎಕನಾಮಿಕ್ಸ್ ಅಲ್ಲಿ ಮಾಸ್ಟರಿಯನ್ನ ಪಡೆದಿದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ಸ್ ಮಾಡಿದ್ರೆ 50% ಅಗ್ರಿಗೇಟ್ ಇದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ಬಹುದು. ಜೊತೆಗೆ ಏನ್ ಮಾಡಿರ್ಬೇಕಂದ್ರೆ BEd ಅನ್ನ ಮಾಡಿರ್ಬೇಕು, ಅಲ್ಲಿ ನೀವು 50% ಅಂಕಗಳನ್ನ ಪಡೆದುಕೊಂಡಿರ್ಬೇಕು. ಅಥವಾ BEd MEd ಮಾಡಿದ್ರೆ ಇಂಟಿಗ್ರೇಟೆಡ್, ಅಲ್ಲಿ ಕೂಡ 50% ಅಂಕಗಳನ್ನ ಪಡೆದುಕೊಂಡಿರ್ಬೇಕು. ಅಥವಾ 4 years ಇಂಟಿಗ್ರೇಟೆಡ್ ಏನಾದ್ರೂ ಕೋರ್ಸ್ ಅನ್ನ ಮಾಡಿದ್ರೆ ಅಲ್ಲಿ ಕೂಡ ನೀವೇನ್ ಮಾಡಿರ್ಬೇಕಂದ್ರೆ BEd ಕಾಂಪೋನೆಂಟ್ ಇರೋಂಗ್ ಮಾಡಿದ್ರೆ ಅಲ್ಲಿ ಕೂಡ 50% ಅಂಕಗಳನ್ನ ಪಡೆದುಕೊಂಡಿರ್ಬೇಕು. ಇಲ್ಲಿ ನೋಡ್ರಿ, ಯಾವ್ಯಾವ ಪೋಸ್ಟ್ ಗ್ರಾಜುಯೇಟ್ ಏನೇನ್ ಟೀಚರ್ ಅಂತ ಕೊಟ್ಟಿದ್ರೆ, ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ಬೇಕು. ಹಿಂದಿ ಪೋಸ್ಟ್ ಗೆ ಹಿಂದಿ ವಿಷಯದಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ಸ್ ಅನ್ನ ಮಾಡಿರ್ಬೇಕು. ಫಿಸಿಕ್ಸ್ ಗೆ ಏನ್ ಮಾಡಿರ್ಬೇಕಂದ್ರೆ ಫಿಸಿಕ್ಸ್ ಅಥವಾ ಎನಿ ಸ್ಪೆಷಲೈಸೇಷನ್ ಅನ್ನು ಮಾಡಿದ್ರು ಕೂಡ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ನೀವು ಫಿಸಿಕ್ಸ್ ಅನ್ನ ಅಧ್ಯಯನ ಮಾಡಿರ್ಬೇಕು. ಕೆಮಿಸ್ಟ್ರಿ ಕೂಡ ನೀವು ಕೆಮಿಸ್ಟ್ರಿ ಆದ್ರೂ ಸ್ಪೆಷಲೈಸೇಷನ್ ಇರಬಹುದು, ಅಥವಾ MSc ಬೇರೆ ಸ್ಪೆಷಲೈಸೇಷನ್ ಇದ್ರೂ ಸಹ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ನೀವು ಕೆಮಿಸ್ಟ್ರಿಯನ್ನ ಓದಿರ್ಬೇಕು. ಮ್ಯಾಥಮೆಟಿಕ್ಸ್ಗೂ ಸೇಮ್, ಮ್ಯಾಥಮೆಟಿಕ್ಸ್ ಅಲ್ಲಿ ನೀವೇನಾದ್ರೂ ಪೋಸ್ಟ್ ಗ್ರಾಜುಯೇಷನ್ಸ್ ಅನ್ನ ಮಾಡಿದ್ರಿ, PG ಮಾಡಿದ್ರಿ ಅಥವಾ ಸ್ಪೆಷಲೈಸೇಷನ್ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ. ಅಥವಾ ಗ್ರಾಜುಯೇಷನ್ಸ್ ಲೆವೆಲ್ ಅಲ್ಲಿ ನೀವು ಮ್ಯಾಥಮೆಟಿಕ್ಸ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ ಓದಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅದೇ ತರ ಕೂಡ ನೋಡ್ರಿ, ಎಕನಾಮಿಕ್ಸ್ ಅಲ್ಲಿ ನೀವು ಏನಂದ್ರೆ ಪೋಸ್ಟ್ ಗ್ರಾಜುಯೇಷನ್ಸ್ ಅನ್ನ ಮಾಡಿರ್ಬೇಕು, ಅಥವಾ ಡಿಗ್ರಿ ಲೆವೆಲ್ ಅಲ್ಲಿ ಎಕನಾಮಿಕ್ಸ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ ನೀವು ಕಲ್ತಿರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಯಾಲಜಿಗೂ ಕೂಡ ಏನಪ್ಪಾ ಅಂದ್ರೆ ನೀವು ಬಯಾಲಜಿ, ಜಿಯಾಲಜಿ, ಬಾಟ್ನಿ ಅಥವಾ ಬೇರೆ ಯಾವ್ದಾದ್ರಲ್ಲೂ, ಫಾರ್ ಎಕ್ಸಾಂಪಲ್ ನೋಡ್ರಿ ಜಿಯಾಲಜಿ, ಬಾಟ್ನಿ ಇದ್ರಲ್ಲ ಏನಾದ್ರೂ ಸ್ಪೆಷಲೈಸೇಷನ್ ಅನ್ನ ಪಡೆದಿದ್ರೆ ನೀವು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಾ. PGT ಹಿಸ್ಟ್ರಿಗೆ ನೋಡ್ರಿ, ಹಿಸ್ಟ್ರಿಯಲ್ಲಿ ನೀವು ಸ್ಪೆಷಲೈಸೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ಸ್ ಅನ್ನ ಮಾಡಿರ್ಬೇಕು, ಅಥವಾ ಬೇರೆ ಸ್ಪೆಷಲೈಸೇಷನ್ ಇದ್ದು ಹಿಸ್ಟ್ರಿಯನ್ನ ಒಂದು ವಿಷಯವನ್ನವಾಗಿ ನೀವೇನಪ್ಪಾ ಅಂದ್ರೆ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಕಲ್ತಿದ್ರೆ ನೀವು ಕೂಡ ಎಲಿಜಿಬಲ್ ಆಗ್ತಾರೆ. ಸೇಮ್ ಅಪ್ಲೈಸ್ ಟು ಜಿಯೋಗ್ರಫಿ ಮತ್ತೆ ಕಾಮರ್ಸ್ ಇವು ಕೂಡ. ಜೊತೆಗೆ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಕೊಡ್ತಿದ್ರೆ, ನೀವೇನಪ್ಪಾ ಅಂದ್ರೆ TGT ಟೀಚರ್ ಆಗಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ಜೊತೆಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ನೀವು ಕೆಲಸ ಮಾಡಿದ ಅನುಭವ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ ನಾಲೆಜ್ ಅನ್ನ ಹೊಂದಿರಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, PGT ಕಂಪ್ಯೂಟರ್ ಸೈನ್ಸ್ ನೋಡೋದಾದ್ರೆ 40 ವರ್ಷ ವಯಸ್ಸು ಮೀರಿರಬಾರ್ದು. ಸೊ ನಾರ್ಮಲ್ ಕ್ಯಾಟಗರಿಯು ಕೂಡ ಏನಪ್ಪಾ ಅಂದ್ರೆ ಎಷ್ಟು ವಯಸ್ಸು ಮೀರಿರಬಾರ್ದು ಅಂದ್ರೆ ಇಲ್ಲಿ ಕೂಡ 40 ವರ್ಷ ವಯಸ್ಸು ಮೀರಿರಬಾರ್ದು ಅಂತ ಹೇಳ್ತಾರೆ. PGT ಟೀಚರಿಗೆ ನೋಡ್ರಿ 40 ವರ್ಷ ವಯೋಮಿತಿ ಮೀರಿರಬಾರ್ದು. ಕಂಪ್ಯೂಟರ್ ಸೈನ್ಸ್ ಏನಿದೆ ಅಂದ್ರೆ MSc ಕಂಪ್ಯೂಟರ್ ಸೈನ್ಸ್ IT, MCA, ME ಅಥವಾ MTech ಅನ್ನ ಮಾಡಿರ್ಬೇಕು. ಕಂಪ್ಯೂಟರ್ ಸೈನ್ಸ್ ಅಥವಾ IT ಅಲ್ಲಿ ನೀವು MTech ಆದ್ರೂ ಮಾಡ್ರಿ, ME ಆದ್ರೂ ಮಾಡ್ರಿ, MSc ಆದ್ರೂ ಮಾಡ್ರಿ, ಅಥವಾ MCA ಏನಾದ್ರೂ ಮಾಡಿದ್ರೆ ನೀವು ಇಲ್ಲಿ
ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಏನಪ್ಪಾ ಅಂದ್ರೆ 55% ನಿಮ್ದು 50% ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ. ಇನ್ ಕೇಸ್ SC/ST OBC ಆಗಿದ್ರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ TGT ಟೀಚರ್ಸ್ ಅನ್ನ ನೋಡೋದಾದ್ರೆ TGT ಟೀಚರ್ಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಬ್ಯಾಚುಲರ್ ಗ್ರಾಜುಯೇಷನ್ ಡಿಗ್ರಿ ಇನ್ ಸಬ್ಜೆಕ್ಟ್. ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ಹೇಳ್ತಿದ್ರಲ್ಲ ಆ ಸಬ್ಜೆಕ್ಟ್ ಅಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನ ಪಡೆದಿರಬೇಕು. ಜೊತೆಗೆ 50% ಏನಿರ್ಬೇಕಂದ್ರೆ ಅಗ್ರಿಗೇಟ್ ಅನ್ನ ಇರ್ಬೇಕಂತ ಹೇಳ್ತಿದ್ರೆ. ಅಥವಾ ಹಾನರ್ಸ್ ಅನ್ನ ಮಾಡಿದ್ರಿ, ಬ್ಯಾಚುಲರ್ಸ್ ಅನ್ನ ಮಾಡಿದ್ರಿ, ಅಟ್ಲೀಸ್ಟ್ 50% ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಥವಾ ನೋಡ್ರಿ ಈಗ ಏನ್ ಮಾಡಿದ್ರ ಅಂದ್ರೆ BEd MAd ಅಂತ ಹೇಳಿ ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಇದೆ, ಅದನ್ನು ಸಹ ಮಾಡಿದ್ದು ಆ ಸಬ್ಜೆಕ್ಟ್ ಅನ್ನ ನೀವು ಗ್ರಾಜುಯೇಷನ್ಸ್ ಲೆವೆಲ್ ಅಲ್ಲಿ ಕಲ್ತು ಮಿನಿಮಮ್ 55% ಅಗ್ರಿಗೇಟ್ ಅನ್ನ ತೆಗೆದುಕೊಂಡಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎಜುಕೇಶನ್ಸ್ ಏನಾರಪ್ಪ ಅಂದ್ರೆ ಇರ್ಬೇಕಂತ ಹೇಳ್ತಿದ್ದಾರೆ. ಒಂದೇದು ಬ್ಯಾಚುಲರ್ಸ್ ಗ್ರಾಜುಯೇಷನ್ ಡಿಗ್ರಿ ಇನ್ ಸಬ್ಜೆಕ್ಟ್, ಅಂದ್ರೆ ಯಾವ ಸಬ್ಜೆಕ್ಟ್ ಅಪ್ಲಿಕೇಶನ್ಸ್ ಆಗ್ತಿದ್ರಲ್ಲ ಆ ಸಬ್ಜೆಕ್ಟ್ ಡಿಗ್ರಿ ಇರಬೇಕು. ಇದ್ರ ಜೊತೆಗೆ ಏನಿರ್ಬೇಕಂದ್ರೆ BEd ಇರ್ಬೇಕಂತ ಹೇಳ್ತಿದ್ದಾರೆ. BEd ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಮಿನಿಮಮ್ 50% ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ. ಅಥವಾ BEd MAd ಮಾಡಿದ್ರು ಕೂಡ 50% ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಯಾವ ಪೋಸ್ಟಿಗೆ ಏನಿರ್ಬೇಕಂತ ಕೊಟ್ಟಿದ್ರೆ ಒಂದ್ಸರಿ ನೋಡ್ಕೋರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ TGT ಕಂಪ್ಯೂಟರ್ ಸೈನ್ಸ್ ಸೇಮ್ ನೋಡ್ರಿ, ಅಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಮಾಸ್ಟರ್ಸ್ ಅನ್ನ ನೋಡಿದ್ವಿ. ಇಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅನ್ನ ಮಾಡಿದ್ರೆ 50% ಅಂಕಗಳನ್ನು ಪಡೆದಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ IT ಅಲ್ಲಿ ನೀವೇನಾದ್ರೂ BE BTech ಅನ್ನ ಮಾಡಿದ್ರಿ, ಕಂಪ್ಯೂಟರ್ ಸೈನ್ಸ್ ಅಥವಾ IT ಅನ್ನ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಏನಿರ್ಬೇಕಂತಂದ್ರೆ 50% ಅಗ್ರಿಗೇಟ್ ಇರಬೇಕು. ಜೊತೆಗೆ ನೋಡ್ರಿ BE BTech ಅಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿನ ಓದಿದ್ರೆ ನೀವು ಕೂಡ ಇಲ್ಲಿ ಏನಾಗ್ತೀರಾ ಅಂದ್ರೆ ಎಲಿಜಿಬಲ್ ಆಗ್ತೀರಾ. ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ ನೋಡ್ರಿ, ನಿಮಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಕೆಲಸ ಮಾಡಿದಂತ ಎಕ್ಸ್ಪೀರಿಯನ್ಸ್ ಇರಬೇಕು. ಜೊತೆಗೆ ಏನಂದ್ರೆ ಇಂಗ್ಲಿಷ್, ಹಿಂದಿ ಮತ್ತೆ ಅದರ್ ರೀಜನಲ್ ಲ್ಯಾಂಗ್ವೇಜ್ ಬಗ್ಗೆ ಏನಪ್ಪಾ ಅಂದ್ರೆ ವರ್ಕಿಂಗ್ ನಾಲೆಜ್ ಇರ್ಬೇಕಂತ ಹೇಳ್ತಿದ್ದಾರೆ. ಆರ್ಟ್ಸ್ ಟೀಚರಿಗೆ ನೋಡ್ರಿ ನೀವು ಡಿಗ್ರಿಯನ್ನ ಯಾವ್ದ್ರಲ್ಲಿ ಮಾಡಿರ್ಬೇಕಂದ್ರೆ ಡ್ರಾಯಿಂಗ್ ಅಂಡ್ ಪೇಂಟಿಂಗ್, ಸ್ಕಲ್ಪರ್, ಗ್ರಾಫಿಕ್ ಆರ್ಟ್, ಫೈನ್ ಆರ್ಟ್ಸ್, ವಿಜುವಲ್ ಆರ್ಟ್ಸ್ ಅಲ್ಲಿ ಮಾಡಿದ್ದು 50% ಅಗ್ರಿಗೇಟ್ ಇದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಏನಪ್ಪಾ ಅಂದ್ರೆ ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ಅಲ್ಲಿ ಮೇನ್ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡು 3 ವರ್ಷ ನೀವು ಗ್ರಾಜುಯೇಷನ್ಸ್ ಅನ್ನ ಓದಿರ್ಬೇಕು. ನೆಕ್ಸ್ಟ್ ಮ್ಯೂಸಿಕ್ ಟೀಚರ್ ಇದೆ. ಮ್ಯೂಸಿಕ್ ಟೀಚರ್ ಅಲ್ಲಿ ಏನಪ್ಪಾ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಮ್ಯೂಸಿಕ್ ಆರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಇದೆ. ಜೊತೆಗೆ 50% ಅಗ್ರಿಗೇಟ್ ಅನ್ನ ನೀವು ಇಲ್ಲಿ ಪಡೆದಿರಬೇಕು. ಜೊತೆಗೆ ನೋಡ್ರಿ ನಿಮಗೆ ಹಿಂದಿ, ಇಂಗ್ಲಿಷ್ ಮತ್ತೆ ಅದರ್ ರೀಜನಲ್ ಲ್ಯಾಂಗ್ವೇಜ್ ಬಗ್ಗೆ ನಾಲೆಜ್ ಇರಬೇಕು. ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಕೆಲಸ ಮಾಡಿದಂತ ಅನುಭವ ಇರಬೇಕು. ಜೊತೆಗೆ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ಸ್ ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಫಿಸಿಕಲ್ ಎಜುಕೇಶನ್ ಟೀಚರ್ ಇದೆ. ಇಲ್ಲಿ ಕೂಡ ನಿಮಗೆ ವಯೋಮಿತಿ ನೋಡ್ರಿ 35 ವರ್ಷ ಇದೆ. TGTಗೆ 35 ವರ್ಷ, PGTಗೆ 35 ವರ್ಷ ಇರುತ್ತೆ. ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ 4 ವರ್ಷ ನೀವು BPEd ಅನ್ನ ಮಾಡಿರ್ಬೇಕು. 50% ಅಗ್ರಿಗೇಟ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇನ್ನೂ ಒಂದಿಷ್ಟು ಕೋರ್ಸ್ ಅನ್ನ ಕೊಟ್ಟಿದ್ರೆ ನೋಟಿಫಿಕೇಶನ್ಸ್ ಅನ್ನ ಹಾಕ್ತಿವಿ, ಅಲ್ಲಿ ನೀವು ಡೀಟೇಲ್ಡ್ ಆಗಿ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅನ್ನ ನೋಡ್ಕೋರಿ. ಲೈಬ್ರರಿನಿಗೆ ನೋಡೋದಾದ್ರೆ ನಿಮ್ಮ ವಯೋಮಿತಿ 35 ವರ್ಷ ಮೀರಬಾರ್ದು. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕಂದ್ರೆ ನೀವು ಲೈಬ್ರರಿ ಸೈನ್ಸ್ ಅಲ್ಲಿ ಬ್ಯಾಚುಲರ್ಸ್ ಡಿಗ್ರಿಯನ್ನು ಪಡೆದಿರಬೇಕು. ಜೊತೆಗೆ 50% ಅಗ್ರಿಗೇಟ್ ಇರಬೇಕು. ಅಥವಾ ಬ್ಯಾಚುಲರ್ಸ್ ಡಿಗ್ರಿಯನ್ನು ನೀವು ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಮಾಡಿದ್ದು 50% ಅಗ್ರಿಗೇಟ್ ಇದ್ರೆ ಎಲಿಜಿಬಲ್ ಆಗ್ತೀರಾ. ಅಥವಾ ಇಂಟಿಗ್ರೇಟೆಡ್ ಮಾಸ್ಟರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಇದ್ದು 50% ಅಗ್ರಿಗೇಟ್ ಇದ್ರೂ ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಅನುಭವ ಮಾಡಿದ ಕೆಲಸ ಮಾಡಿದಂತ ಅನುಭವ ಇರಬೇಕು. ಡಿಸೈರೇಬಲ್, ಕಂಪಲ್ಸರಿ ಅಲ್ಲ, ಇದ್ರೂ ಇರ್ಬೋದು, ಇಲ್ಲ ಇದ್ರೂ ನಡೆಯುತ್ತೆ. ಕಂಪ್ಯೂಟರ್ ನಾಲೆಜ್ ಇರ್ಬೇಕಂತ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ ನಾಲೆಜ್ ಇರ್ಬೇಕಂತ ಹೇಳ್ತಿದ್ರೆ. ಫಿಮೇಲ್ ಸ್ಟಾಫ್ ನರ್ಸಿಗೆ ಏನಪ್ಪಾ ಅಂದ್ರೆ 50 ವರ್ಷ ವಯೋಮಿತಿಯನ್ನು ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ವಯೋಮಿತಿ. ಇಲ್ಲಿ ನೀವು BSc ಹಾನರ್ಸ್ ಇನ್ ನರ್ಸಿಂಗ್ ಅನ್ನ ಮಾಡಿರ್ಬೇಕು, ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಇಂದ. ಅಥವಾ ರೆಗ್ಯುಲರ್ ಕೋರ್ಸ್ ಇನ್ BSc ಅನ್ನ ಮಾಡಿರ್ಬೇಕು, ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಇಂದ. ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಇಂದ ಮಾಡಿರ್ಬೇಕು. ಜೊತೆಗೆ ನೋಡ್ರಿ ನೀವು ನರ್ಸ್ ಅಥವಾ ನರ್ಸ್ ಮಿಡ್ ವೈಫ್ ಅಂತೇಳಿ ರಿಜಿಸ್ಟ್ರೇಷನ್ ಅನ್ನ ಮಾಡಿರ್ಬೇಕು ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಜೊತೆಗೆ. 2.5 ವರ್ಷ ಏನಪ್ಪಾ ಅಂದ್ರೆ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳ್ತಿದ್ರೆ. ಅದು ಕೂಡ ಏನಪ್ಪಾ ಅಂದ್ರೆ 50 ಆಸ್ಪತ್ರೆ ಇರುವಂತ 50 ಹಾಸಿಗೆ ಇರುವಂತ ಆಸ್ಪತ್ರೆಯಲ್ಲಿ ನೀವು ಕೆಲಸ ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ಅಂತವ್ರು ಮಾತ್ರ ಏನಾಗ್ತಾರೆ ಅಂದ್ರೆ ಈ ಒಂದು ಸ್ಟಾಫ್ ನರ್ಸಿಗೆ ಎಲಿಜಿಬಲ್ ಆಗ್ತಾರೆ. ನೆಕ್ಸ್ಟ್ ನೋಡ್ರಿ ಹಾಸ್ಟೆಲ್ ವಾರ್ಡನಿಗೆ ನೋಡೋದಾದ್ರೆ 35 ವರ್ಷ ವಯೋಮಿತಿ ಮೀರಿರಬಾರ್ದು. ಇಲ್ಲೇನ್ ಹೇಳ್ತಿದ್ರೆ ಅಂದ್ರೆ 4 ವರ್ಷ ಇಂಟಿಗ್ರೇಟೆಡ್ ಗ್ರಾಜುಯೇಷನ್ ಡಿಗ್ರಿಯನ್ನ ನೀವು ರೀಜನಲ್ ಕಾಲೇಜ್ ಆಫ್ ಎಜುಕೇಶನ್ಸ್ ಅಲ್ಲಿ ಮಾಡಿರ್ಬೇಕು, ಅದು ಕೂಡ NCERT ಅಲ್ಲಿ ಅಥವಾ ಅದರ್ NCET ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದ್ರೆ ಯಾವುದೇ ಒಂದು ಬ್ಯಾಚುಲರ್ಸ್ ಡಿಗ್ರಿ ಇದ್ರೂ ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ವಯೋಮಿತಿ ಏನ್ ಮಾಡಿದ್ರೆ ಅಂದ್ರೆ 35 ವರ್ಷ ಕೊಟ್ಟಿದ್ದಾರೆ. ಅಕೌಂಟೆಂಟಿಗೆ ವಯೋಮಿತಿ ಎಷ್ಟಿದೆ ಅಂದ್ರೆ 30 ವರ್ಷ ಇದೆ. ಬ್ಯಾಚುಲರ್ಸ್ ಡಿಗ್ರಿ ಕಾಮರ್ಸ್ ಅನ್ನ ನೀವು ಮಾಡಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿಯನ್ನ ನೀವು ಮಾಡಿದ್ರೆ ಅಂದ್ರೆ BBA ನ ಮಾಡಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ಹೇಳಿದಾರೆ ನೋಡ್ರಿ.
ಅಕೌಂಟೆಂಟ್ಗೆ ಕಾಮರ್ಸ್ ಗ್ರಾಜುಯೇಟ್ಸ್ ಮಾತ್ರ ಎಲಿಜಿಬಲ್ ಆಗ್ತಾರೆ, BBA ಗ್ರಾಜುಯೇಟ್ಸ್ ಇಲ್ಲಿ ಎಲಿಜಿಬಲ್ ಆಗಲ್ಲ. ನೆಕ್ಸ್ಟ್ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಗೆ ಏನಪ್ಪಾ ಅಂದ್ರೆ 30 ವರ್ಷ ವಯೋಮಿತಿ ಮೀರಿರಬಾರ್ದು. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕಂದ್ರೆ ಸೆಕೆಂಡರಿ ಸರ್ಟಿಫಿಕೇಟ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್, ಅಂದ್ರೆ ಜಸ್ಟ್ ನೀವೇನಪ್ಪ ಅಂದ್ರೆ PUC ನ ಪಾಸ್ ಆಗಿರ್ಬೇಕು. ಜೊತೆಗೆ ಮಿನಿಮಮ್ ಟೈಪಿಂಗ್ ಸ್ಪೀಡ್ ಇರಬೇಕು. 35 ಶಬ್ದಗಳು ಪ್ರತಿ ನಿಮಿಷಕ್ಕೆ ಇಂಗ್ಲಿಷ್ ಅಲ್ಲಿ, 30 ಶಬ್ದಗಳು ಪ್ರತಿ ನಿಮಿಷಕ್ಕೆ ಹಿಂದಿಯಲ್ಲಿ ನೀವೇನಪ್ಪ ಅಂದ್ರೆ ಟೈಪ್ ಮಾಡುವಂತ ಎಬಿಲಿಟಿ ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಲ್ಯಾಬ್ ಅಟೆಂಡೆಂಟ್ ಗೆ ನೋಡೋದಾದ್ರೆ 30 ವರ್ಷ ವಯೋಮಿತಿಯನ್ನ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ SSLC ಪಾಸ್ ಆಗಿರ್ಬೇಕು ಅಥವಾ ಡಿಪ್ಲೊಮಾನ ನೀವೇನಂದ್ರೆ ಲ್ಯಾಬೊರೇಟರಿ ಟೆಕ್ನಿಕಲ್ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಥವಾ 12th ಸ್ಟ್ಯಾಂಡರ್ಡ್ ಅಲ್ಲಿ ಯಾರು ಸೈನ್ಸ್ ಸ್ಟ್ರೀಮ್ ಇಂದ ಬಂದಿದ್ರಲ್ಲ ಅವರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಿಷ್ಟು ಏನಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ. SC ST ಅಭ್ಯರ್ಥಿಗಳಾಗಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ. OBC ಅಭ್ಯರ್ಥಿಗಳಾದ್ರೆ 3 ವರ್ಷ ವಯೋಮಿತಿ ಸಡಲಿಕೆ ಇದೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕ್ಯಾಂಡಿಡೇಟ್ಸ್ ವಿತ್ 3 years ಕಂಟಿನ್ಯೂಸ್ ಸರ್ವಿಸ್ ಇನ್ ಸೆಂಟ್ರಲ್ ಗವರ್ಮೆಂಟ್, ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ 3 ವರ್ಷ ನೀವೇನಾದ್ರೂ ಕೆಲಸವನ್ನ ಮಾಡಿದ್ರೆ ನಿಮಗೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಡ್ತಾರೆ. ಆಮೇಲೆ ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಏನಪ್ಪಾ ಅಂದ್ರೆ 1/1/1980 ರಿಂದ 31/12/1989 ವರೆಗೂ ಯಾರು ಇರ್ತಾರಲ್ಲ ಡೊಮಿಸೈಲ್ಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ ಅಂತವ್ರಿಗೆ 5 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ವುಮನ್ ಆಫ್ ಆಲ್ ಕ್ಯಾಟಗರಿ ಓನ್ಲಿ ಇಫ್ ಅಪ್ಲೈಯಿಂಗ್ PGT ಅಂಡ್ TGT ಪೋಸ್ಟ್, ಅಂದ್ರೆ PGT TGT ಪೋಸ್ಟ್ ಅಪ್ಲೈ ಮಾಡ್ತಿದ್ರೆ ಮಹಿಳೆಯರಿಗೆ 10 ವರ್ಷ ವಯೋಮಿತಿಯನ್ನ ಕೊಟ್ಟಿದ್ದಾರೆ, ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ ಡಿಸಬಿಲಿಟೀಸ್, ಅಂದ್ರೆ ವಿಕಲಚೇತನರಿಗೆ SC ST ಆಗಿದ್ರೆ 15 ವರ್ಷ, OBC ಆಗಿದ್ರೆ 13 ವರ್ಷ, ಜನರಲ್ ಆಗಿದ್ರೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ EMRS ಎಂಪ್ಲಾಯ್ ಆಗಿದ್ರೆ 55 ವರ್ಷದವರೆಗೂ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇದಿಷ್ಟೇ ಏನಂದ್ರೆ ಏಕಲವ್ಯ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಲ್ಲಿರುವಂತ ಒಂದು ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ. ನಾನು ಆಲ್ಮೋಸ್ಟ್ ಎಲ್ಲವನ್ನು ಕವರ್ ಮಾಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಕೊಡ್ತಿಲ್ಲ, ಮೋಡ್ ಆಫ್ ಎಕ್ಸಾಮಿನೇಷನ್ಸ್ ಕೊಡ್ತಾಗಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಜೊತೆಗೆ ಇನ್ನೊಂದ್ಸರಿ ತರವಾಗಿ ನೀವೇನಪ್ಪ ಅಂದ್ರೆ ಟೈರ್ 1 ಎಕ್ಸಾಮಿನೇಷನ್ಸ್ ಅಲ್ಲಿ ಏನ್ ಸಿಲೆಬಸ್ ಇರುತ್ತೆ, ಟೈರ್ 2 ಅಲ್ಲಿ ಏನಿರುತ್ತೆ, ಯಾವ ಹುದ್ದೆಗಳಿಗೆ ಎಷ್ಟು ವಯೋಮಿತಿ ಇದೆ, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆ, ಎಷ್ಟು ಸಂಬಳ ಇದೆ ಅಂತಾನು ಕೂಡ ನೀವು ನೋಡ್ಕೋಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.